ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬನ್ನಿ, ಇವತ್ತು ಒಂದು ಮೀಶೋ ಪ್ರಾಡಕ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಬೆಡ್ಶೀಟ್ ಆಗಿರುತ್ತೆ, ಜೊತೆಗೆ 2 ಪಿಲ್ಲೋನು ಸಹ ಸಿಕ್ಕಿರುತ್ತೆ. ಇದ್ರದ್ದು ಪ್ರೈಸ್ ಬಂದು 373 ಆಗಿರುತ್ತೆ. ಕ್ವಾಲಿಟಿ ಮಾತ್ರ ಹೇಳೋ ಮಾತೇ ಇಲ್ಲ, ತುಂಬಾ ಚೆನ್ನಾಗಿದೆ. ಬಟ್ ನಾನು ಈಗೇನು ಬೆಡ್ ಮೇಲೆ ಹಾಸಿರೋ ಬೆಡ್ಶೀಟ್ ಸಹ ನಾನು ಮೀಶೋದಲ್ಲೇ ತರಿಸ್ಕೊಂಡಿದ್ದು, ತುಂಬ ಚೆನ್ನಾಗಿ ಸಿಗ್ತೈತೆ. ಇವಾಗಂತೂ ಮೀಶೋದಲ್ಲಿ ತುಂಬ ಒಳ್ಳೆ ಪ್ರಾಡಕ್ಟು ಕಮ್ಮಿ ಬಜೆಟ್ಗೆ ಸಿಗ್ತಾಯಿದೆ ನೋಡಿ. ಈ ಥರ 2 ಪಿಲ್ಲೋನೂ ಸಹ ಬಂದಿದೆ. ಇದು ಹೇಳ್ದಂಗೆ ಇದು 373ಗೆ ನಿಜವಾಗ್ಲೂ ಈ ಥರ ಎಲ್ಲೂ ಸಿಗೋದಿಲ್ಲ. ನಿಮಗೆ ಏನಾದರೂ ಇದು ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ನ ಕಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಇದು ಬಂದು ಪಿಲ್ಲೋ ಕವರ್ ಆಗಿರುತ್ತೆ. ಎಷ್ಟು ತಿಕ್ಕಾಗಿತ್ತು ಅಂದರೆ ಫ್ರೆಂಡ್ಸ್, ಬಟ್ಟೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದಾಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಇದು ಬೆಡ್ಶೀಟು ಸಹ ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಇದು ಸ್ವಲ್ಪ ವೈಟ್ ಇರೋದ್ರಿಂದ ಮಕ್ಕಳು ಇರೋ ಮನೇಲಿ ಇದನ್ನ ಏನಾದ್ರು ಹಾಕಿದ್ರೆ ಅಂತೂ ನಿಜ 2 ಡೇಸು ಇರೋದಿಲ್ಲ, ಫುಲ್ಲು ಗಲೀಜಾಗೋದಂತೂ ಗ್ಯಾರಂಟಿ. ಬಟ್ ಚೆನ್ನಾಗಿದೆ. ನಿಮಗೆ ಬೇಕು ಅಂದರೆ ನೀವು ಪರ್ಚೇಸ್ ಸಹ ಮಾಡ್ಬೋದು, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ತುಂಬ ಗಟ್ಟಿ ಇದೆ ಬಟ್ಟೆ ಅಂತೂ. ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ನ ಕಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ನೈಟ್ ಆಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ನನ್ನ ಮಗ ಅಳ್ತಾ ಇದ್ದಾನೆ. ಯಾಕೆ ಅಂದರೆ ಚಿಕ್ಕವನಿಗೆ ಶೂ ಕೊಡಿಸಿದ್ದೀವಿ. ಇವನ ಸೈಜ್ ಸಿಕ್ಕಲಿಲ್ಲ ಫ್ರೆಂಡ್ಸ್. ಅವನಿಗೆ ಲೈಟ್ ಶೂ ಬೇಕು ಅಂತ ಸುಮಾರು ದಿವಸದಿಂದ ಆಸೆ ಪಡ್ತಾಯಿದ್ದ. ನೋಡ್ತಾ ಇರ್ಬೋದು, ಈ ಥರ ಇದೆ, ಚೆನ್ನಾಗಿದೆ. ಇಲ್ಲೇ ನಮ್ಮ ಮನೆ ಹತ್ರ ಸೇಲ್ ಹಾಕಿದ್ರೆ ಅಲ್ಲಿ ಹೋಗಿ ತೊಗೊಂಡು ಬಂದ್ವಿ. ಚೆನ್ನಾಗಿದೆ, ಜಸ್ಟ್ 150 ರುಪೀಸು. ಇವನ ಸೈಜ್ ಸಿಕ್ಕಲಿಲ್ಲ. ನಾನು ಆನ್ಲೈನಲ್ಲಿ ಚೆಕ್ ಮಾಡಿದೆ, ಇವನ ಸೈಜ್ ಇಲ್ಲ. ಜಸ್ಟ್ 5 ಇಯರ್ಸ್ ಒಳಗಡೆ, ಇವನಿಗೆ 7 ಇಯರ್ಸ್ ಆಗಿರೋದ್ರಿಂದ ಇವನಿಗೆ ಬೇಕಾಗಿತ್ತು. ಸೊ ನನಗೆ ಕೊಡಿಸಿಲ್ಲ ಅಂದ್ಬಿಟ್ಟು, ಸೊ ಅದೇ ಕಾರಣಕ್ಕೋಸ್ಕರ ಅಳ್ತಾ ಇದ್ದೆ. ಇದು ಬಂದು ಹಬ್ಬದ ಹಿಂದಿನ ದಿನ ಬ್ಲಾಗ್ ಆಗಿರುತ್ತೆ. ಇವತ್ತು ನಾನು ಒಂದು ಡಿಫ್ರೆಂಟಾಗಿರೋ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಬಟ್ ಇದನ್ನೆಲ್ಲ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಏನು ಅಂದರೆ ಪಾಲಕ್ ಸೊಪ್ಪನ್ನ ಸ್ವಲ್ಪ ಬೇಯಿಸ್ಬಿಟ್ಟು ಅದಕ್ಕೊಂದು 3-4 ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ರುಬ್ಬೇಕಾದ್ರೆ ಅದಕ್ಕೆ 1-2 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟ್ನ ನಾನು ಚಪಾತಿ ಹಿಟ್ಟೊಳಗಡೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ, ಒಂದು ಸಾಫ್ಟಾಗಿ ಸಹ ಬರುತ್ತೆ. ಚಪಾತಿ ಜೊತೆಗೆ ಕ್ಯಾರೆಟ್ ಪಲ್ಯನೂ ಸಹ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತೂ. ಲಾಸ್ಟ್ ಟೈಮ್ ನಾನು ಬೀಟ್ರೋಟ್ ಹಾಕ್ಬಿಟ್ಟು ಬೀಟ್ರೋಟನ್ನ ರುಬ್ಬಿಟ್ಟು ಅದನ್ನು ಚಪಾತಿ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ನಾವು ಬೆಳಗ್ಗೆ ಮಾಡಿ ಮಧ್ಯಾಹ್ನ ತಿಂತೀನಿ ಅಂದರೆ ಅದೇ ಸಾಫ್ಟ್ನೆಸ್ ಇರುತ್ತೆ ಚಪಾತಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಮನೇಲಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಅದನ್ನೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಮನೆಯೆಲ್ಲ ಒಂದ್ಸತಿ ಕಸ ಎಲ್ಲ ಗುಡಿಸ್ಕೊಬಂದ್ಬಿಡೋಣ ಅಂದ್ಬಿಟ್ಟು ಗುಡಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ರೆಡಿ ಆಗ್ತಾಯಿದೆ. ಕ್ಯಾರೆಟ್ ಪಲ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ಲ. ಇದ್ರ ಜೊತೆಗೆ ಚಪಾತಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು. ಚಪಾತಿ ಜೊತೆಗೆ ಬೀಟ್ರೋಟ್ ಪಲ್ಯ ಇಲ್ಲಾಂದರೆ ಕ್ಯಾರೆಟ್ ಪಲ್ಯ ಎರಡೂ ಕೂಡ ಇಷ್ಟಪಡ್ತಾರೆ ನಮ್ಮ ಮನೇಲಿ ಎಲ್ಲರೂ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇರ್ಬೋದು, ಗ್ರೀನ್ ಕಲರ್ ಬಂದಿದೆ ಹಿಟ್ಟು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ತುಂಬ ಸಾಫ್ಟಾಗಿ ಸಹ ಇತ್ತು. ನೆಕ್ಸ್ಟು ಇದೆಲ್ಲ ಆದಮೇಲೆ ಸ್ವಲ್ಪ ಬೆಡ್ಶೀಟ್ಸ್ ಎಲ್ಲ ಇತ್ತು ರೂಮಲ್ಲಿ. ಬೆಡ್ಶೀಟ್ಸ್ ಎಲ್ಲ ಫೋಲ್ಡ್ ಮಾಡಬೇಕಾಗಿತ್ತು. ಅದನ್ನು ಮೇಲೆ ಎತ್ತಿಟ್ಬಿಟ್ಟು ಫೋಲ್ಡ್ ಮಾಡಿಕೊಂಡು ಇಲ್ಲಿ ವೀಡಿಯೋ ಮಾಡ್ತಿದ್ರಿ, ಯಾಕೆ ವೀಡಿಯೋ ಮಾಡ್ತೀಯಾ ಬೇಡ ಅಂತ ಇದ್ದರು. ನೆಕ್ಸ್ಟು ಇದೆಲ್ಲ ಆದಮೇಲೆ ಬನ್ನಿ ಚಪಾತಿ ಮಾಡೋಣ, ಯಾವ ಥರ ಬರುತ್ತೆ ನೋಡಿ. ಎಷ್ಟು ಚಪಾತಿ ಹೆಂಗೆ ಬರ್ತಿತ್ತು ಅಂದರೆ ನಾವು ಎಷ್ಟು ತೆಳ್ಳಗೆ ಮಾಡ್ತಿದ್ವು ಅಷ್ಟು ಬರ್ತಾಯಿತ್ತು. ನೋಡ್ತಾ ಇರ್ಬೋದು, ಹಿಟ್ಟು ನಾನು ಕಮ್ಮಿನೂ ಸಹ ಹಾಕ್ಕೊಂಡಿದ್ದೀನಿ ಚಪಾತಿ ಮಾಡ್ಬೇಕಾದ್ರೆ. ತುಂಬಾ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿನ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಈ ಪುಟ್ಟ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಜಸ್ಟ್ ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ ಇದು. ನೆಕ್ಸ್ಟು ಹಬ್ಬದ ಬ್ಲಾಗ್ನ ಹಾಕ್ತೀನಿ. ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನೀವು ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಫೈನಲಿ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಪಾಲಕ್ ಚಪಾತಿ ಜೊತೆಗೆ ಕ್ಯಾರೆಟ್ ಪಲ್ಯ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡ್ತಾ ಇರಿ ಬಾಯಲ್ಲಿ ನೀರು ಬರುತ್ತೆ ಅಲ್ಲ, ಅಷ್ಟು ಚೆನ್ನಾಗಿತ್ತು. ಬೈ ಫ್ರೆಂಡ್ಸ್.